ಏನು ಇವತ್ತು ಮತ್ತೆ ಮನವಿ ಮಾಡಿದ್ರೆ ಇವತ್ತು ಏನು ಮನವಿ ಮಾಡಿದ್ರೆ ಇವತ್ತೇನು ಮನವಿ ಅಂದ್ರೆ ನಮ್ಮ ಚಿಕ್ಕೋಡಿ ಸದನಗ ಮತಕ್ಷೇತ್ರದಾಗ ಮತ್ತು ಈ ಗಡಿ ಭಾಗದಾಗ ಏನು ಒಂದು ನಮ್ಮ ನಾಯಕರಾದಂಥ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಕಳೆದ 5 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಸೇವೆಯನ್ನು ಮಾಡಿದರು. ಅದನಂತರ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಮಾನ್ಯ ನಮ್ಮ ಯುವ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರು ಏನು ಒಂದು ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಪಕ್ಷಕ್ಕಾಗಿ ನಿಷ್ಠೆಯಿಂದ ಮಾನ್ಯ ನಮ್ಮ ನಾಯಕರಾದಂಥ ಹಿರಿಯರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರು ಏನು ಒಂದು ನಡ್ಕೊಂಡರು. ಪಕ್ಷಕ್ಕಾಗಿ ಒಂದು ತ್ಯಾಗ ಮನೋಭಾವದಿಂದ ಪಕ್ಷದ ಹೈಕಮಾಂಡ್ ಏನು ಹೇಳಿದ ಪ್ರಕಾರ ಇಲ್ಲಿವರೆಗೆ ನಡ್ಕೊಂಡು ಬಂದರು. ಇದನ್ನೆಲ್ಲ ಪರಿಗಣಿಸಿ ಇವತ್ತು ನಮ್ಮ ಗಡಿ ಭಾಗಕ್ಕೆ ಮತ್ತು ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೆ ಮತ್ತು ಗಣೇಶಣ್ಣ ಹುಕ್ಕೇರಿ ಅವರಿಗೆ ಇಬ್ಬರಲ್ಲಿ ಯಾರಿಗೂ ಕೂಡ ಸೀನಿಯರ್ ಪ್ರಕಾರ ಬಂದರೆ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೆ ಕೂಡಲಿ ಮಂತ್ರಿ ಸ್ಥಾನ, ಯುವಕರ ಮುಖಾಂತರ ಬಂದರೆ ಮಾನ್ಯ ನಮ್ಮ ನಾಯಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಇದು ನಮ್ಮ ಪಕ್ಷಕ್ಕೆ ಮಾನ್ಯ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಶಿಶಿ ಅಧ್ಯಕ್ಷರಿಗೆ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ರಾಜ್ಯ ಉಸ್ತುವಾರಿಯನ್ನು ನೋಡ್ಕೊತಕ್ಕಂಥ ಸುರ್ಜೇವಾಲಾ ಅವರಿಗೆ ಈ ಭಾಗದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ, ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗ ಯಾವುದೇ ಸಂದರ್ಭದಾಗ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿಗೆ ಇರಲಿ ಅಥವಾ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ಒಟ್ಟ ಕೊಡಬೇಕಂತೇಳಿ ಅವರಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಕೊಡದಿದ್ರೆ ಏನು ಮಾಡ್ತಾರೆ? ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು ಅನ್ನೋದು ಪ್ರಶ್ನೆ ಇಲ್ಲ. ಸೀನಿಯರ್ ವಿಚಾರ ಮಾಡಿ ಒಟ್ಟ ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು.